ಇದು ಈ ಕ್ಷಣದ ಟಾಪ್ ಸ್ಟೋರೀಸ್ ಆಗಿತ್ತು. ಇದೀಗ ಬರ್ತಾ ಇದೆ ಒಂದು ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಯಾರಿಗಾದ್ರೂ ಚಿಂಚೋಳಿಯ ಶಾಸಕರು ಫೋನ್ ಸಿಕ್ಕಿದ್ರೆ ಒಂದಷ್ಟು ಮಾಹಿತಿ ಗೊತ್ತಾಗಬೇಕೇನೋ ಅಷ್ಟೇ. ಆದರೆ ಸಹೋದರನ ಮೂಲಕ ಬಿಜೆಪಿ ಸೇರೋದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಕೊಟ್ಟಿದ್ದಾರೆ ಅನ್ನೋದು ಈ ಕ್ಷಣದ ಟೆನ್ಷನ್ ಸುದ್ದಿ. ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಚಿಂಚೋಳಿಯ ಮಾನ್ಯ ಶಾಸಕರು ಕಾಲ್ ರಿಸೀವ್ ಮಾಡ್ತಿಲ್ಲ, ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ, ಏನು ಅವ್ರ ಕಡೆಯಿಂದ ಗೊತ್ತಾಗ್ತಾ ಇಲ್ಲ. ಪಕ್ಷಕ್ಕೆ ಸೇರುವಂತೆ ಬಿಜೆಪಿಯಿಂದ ಆಫರ್ನ ಪಡೆದಿದ್ದಾರೆ ಅನ್ನೋದು ಈ ಕ್ಷಣದ ಸುದ್ದಿ. ಸಹೋದರನ ಮೂಲಕ ಬಿಜೆಪಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕ ಚಿಂಚೋಳಿಯ ಉಮೇಶ್ ಜಾಧವ್. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಂಕ್ರಾಂತಿ ಆದಮೇಲೆ ಕಾಂಗ್ರೆಸ್ನಲ್ಲಿ ಮೊದಲ ವಿಕೆಟ್ ಬೀಳೋದು ಪಕ್ಕಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಪಕ್ಷಕ್ಕೆ ಕೈಕೊಟ್ಟು ಬಿಜೆಪಿ ಸೇರೋದಕ್ಕೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಸಿದ್ಧರಾಗಿದ್ದಾರಂತೆ. ಆಂಧ್ರ ಭಾಗವಾಗಿ ಇತ್ತೀಚೆಗಷ್ಟೇ ಆಂಧ್ರದಲ್ಲಿರುವಂತಹ ಬಂಜಾರ ಸಮುದಾಯದ ರಾಮರಾಮ ಮಹಾರಾಜರನ್ನ ಭೇಟಿಯಾಗಿ ಆಶೀರ್ವಾದವನ್ನು ಪಡೆದು ಬಂದಿದ್ದಾರೆ ಉಮೇಶ್ ಜಾಧವ್. ಒಂದು ವೇಳೆ ಪಕ್ಷಕ್ಕೆ ಸೇರ್ಪಡೆಯಾದರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಜಾಧವ್ಗೆ ಟಿಕೆಟ್ ಕೊಡೋ ಮಾತು ಕೊಟ್ಟಿದ್ದಂತೆ ಬಿಜೆಪಿ. ಅಂದರೆ ಕಮಲ ಕೈ ಹಿಡಿದ್ರೆ ಜಾಧವ್ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಕಣಕ್ಕಿಳಿತಿದ್ದಾರೆ. ಇನ್ನು ಚಿಂಚೋಳಿ ವಿಧಾನಸಭೆಯಿಂದ ಜಾಧವ್ ಹೇಳಿದವರಿಗೆ ಟಿಕೆಟ್ ನೀಡೋದ್ರ ಬಗ್ಗೆ ಕೂಡ ಬಿಜೆಪಿ ಒಪ್ಪಿದೆಯಂತೆ. ಈಗಾಗಲೇ ಬಿಜೆಪಿ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿದೆಯಂತೆ. ಪಬ್ಲಿಕ್ ಟಿವಿ ರಿಪೋರ್ಟರ್ ಪ್ರವೀಣ್ ರೆಡ್ಡಿ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಜಾಧವ್ ಸಹೋದರ ರಾಮಚಂದ್ರ ಜಾಧವ್ ಬಿಜೆಪಿ ಸೇರೋದ್ರ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತಾಡಿದ್ರು, ಲೆಟ್ಸ್ ಟೇಕ್ ಎ ಲುಕ್. ಎಸ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಕೊಲೀಗ್ ಪೊಲಿಟಿಕಲ್ ಬ್ಯೂರೋಯಿಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಸುಕೇಶ್. ಗುಡ್ ಆಫ್ಟರ್ನೂನ್ ಹರೀಶ್. ಇದು ಹೆಂಗೆ ಈ ಲೆಕ್ಕಾಚಾರ ಎಲ್ಲಿಗೆ ಎಂಡ್ ಆಗ್ತಿದೆ? ಅಂದ್ರೆ ಅವ್ರು ಬಹುತೇಕ ಇದುವರೆಗೂ ಎಷ್ಟೋ ಜನ ಸೇರ್ತಾರೆ ಅಂತಾನೆ ಅದು ಆಗ್ತಾ ಇಲ್ಲ. ಇವಾಗ ಯಾವ ಹಂತಕ್ಕೆ ಬಂದಿದೆ ಅದು ಅಂತ? ಹರೀಶ್, ಉಮೇಶ್ ಜಾಧವ್ ಅವ್ರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ನಾಯಕರುಗಳು ಮೊದಲಿಂದ ಮಾಡ್ತಾ ಇರುವಂತದ್ದು ಹೌದು. ಯಾಕಂದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಪ್ರಬಲವಾದ ಅಭ್ಯರ್ಥಿಯನ್ನು ಹಾಕ್ಬೇಕಂದ್ರೆ ಅದು ಉಮೇಶ್ ಜಾಧವ್ ಅವ್ರನ್ನ ಕರ್ಕೊಂಡು ಬಂದ್ರೆ ಸಾಧ್ಯ ಅನ್ನುವಂಥದ್ದು. ಮತ್ತೊಂದು ಕಡೆಯಿಂದ ಅವರು ಪ್ರತಿನಿಧಿಸುವಂತ ಚಿಂಚೋಳಿ ಕ್ಷೇತ್ರ ಜಿಲ್ಲೆ ಕಲಬುರಗಿ ಆಗಿದ್ರು ಕೂಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬಂದು ಅದು ಬೀದರ್ಗೆ ಸೇರುತ್ತೆ. ಹಾಗಾಗಿ ಅಲ್ಲೂ ಕೂಡ ತಕ್ಕಮಟ್ಟಿಗೆ ಲೋಕಸಭೆ ಚುನಾವಣೆ ಆ ಕ್ಷೇತ್ರದಲ್ಲಿ ಸಹಾಯ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ಅಂದ್ರೆ ಎರಡು ಲೋಕಸಭಾ ಕ್ಷೇತ್ರಗಳಲ್ಲೂ ಒಂದು ಸಹಾಯವಾಗುತ್ತೆ ಅನ್ನುವಂತ ಉದ್ದೇಶ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಪರೇಷನ್ ಕಮಲದ ಭಾಗವಾಗಿಯೂ ಕೂಡ ಉಮೇಶ್ ಜಾಧವ್ ಅವ್ರನ್ನ ಸೆಳೆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರನ್ನ ಸೆಳೆದು ಸರ್ಕಾರ ರಚನೆಗೆ ಏನಾದ್ರು ಪ್ರಯತ್ನ ಪಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನಿಸಿರುವಂತದ್ದು ಹೌದು. ಆದ್ರೆ ಉಮೇಶ್ ಜಾಧವ್ ಅವರಿಗೆ ಕೆಲವೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಇದುವರೆಗೂ ಅಧಿಕೃತವಾಗಿ ಅವರಿಲ್ಲೂ ಕೂಡ ನಾನು ಪಕ್ಷ ಬಿಡ್ತೀನಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಲ್ಲ. ಆದ್ರೆ ಅವ್ರಿಗೆ ಇರ್ತಕ್ಕಂಥ ಅಸಮಾಧಾನವನ್ನ ಪಕ್ಷದ ನಾಯಕರುಗಳು ಕರೆದು ಮಾತನಾಡಬೇಕಾಗುತ್ತೆ ಅನ್ನುವಂಥದ್ದು. ಆದ್ರೆ ಹೆಚ್ಚಾಗಿ ಸರ್ಕಾರದಲ್ಲಿ ಕೆಲಸಗಳಾಗ್ತಾ ಇಲ್ಲ ಅನ್ನುವಂತ ಅಸಮಾಧಾನವನ್ನ ಅವ್ರ ಸಹೋದರ ವ್ಯಕ್ತಪಡಿಸಿರುವಂಥದ್ದು. ಆದ್ರೆ ಇದುವರೆಗೂ ಕೂಡ ಉಮೇಶ್ ಜಾಧವ್ ಯಾರಿಗೂ ನೇರವಾಗಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ರೀ. ಸುಕೇಶ್, ಇದುವರೆಗೂ ಯಾರಾದ್ರೂ ಶಾಸಕರನ್ನ ಸೆಳಿಬೇಕಾದ್ರೆ ದೊಡ್ಡ ದೊಡ್ಡ ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡ್ತಾ ಇದ್ರು, ಅದು ರಾಜಕಾರಣಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ. ಇದೇನಿದು ಆಂಧ್ರ ಮೂಲದ ಸ್ವಾಮೀಜಿ ಕಡೆಯಿಂದ ಇದಾಗ್ತಿದೆ ಅಂತನಾ? ಅಂದ್ರೆ ಪ್ರತಿಯೊಂದು ಸಮುದಾಯಕ್ಕೆ ಅವರದೇ ಆದ ಧರ್ಮಗುರುಗಳು ಅಥವಾ ನಂಬಿಕೆ ಇರುವಂತವ್ರು ಇರ್ತಾರೆ. ಅದೇ ರೀತಿಯಲ್ಲಿ ಅವರ ಧರ್ಮಗುರುಗಳು ಅಲ್ಲಿದ್ದಾರೆ ಅನ್ನುವಂಥದ್ದಷ್ಟೇ. ಅಂದ್ರೆ ಅವರ ಸಮುದಾಯದ ಗುರುಗಳು ಅಲ್ಲಿರುವಂತವ್ರು, ಹಾಗಾಗಿ ಅವರೊಂದಿಗೆ ಚರ್ಚೆ ಮಾಡಿದ್ರೆ ಅನ್ನುವಂಥದ್ದು. ಯಾಕಂದ್ರೆ ಕೆಲವೊಂದು ಜಾತಿ ಸಮುದಾಯಗಳ ಮೂಲ ನಿವಾಸಿಯಾಗಿರುವಂತದ್ದು ಹೊರ ರಾಜ್ಯಗಳಿರುತ್ತೆ ಅವರ ಪೀಠಗಳು. ಆ ರೀತಿಯಾಗಿ ಉಮೇಶ್ ಜಾಧವ್ ಅವರಿಗೆ ಸಮುದಾಯಕ್ಕೆ ಸೇರಿದಂತ ಒಂದು ಪೀಠ ಆಂಧ್ರದಲ್ಲಿರೋದ್ರಿಂದ ಅಲ್ಲಿನ ಸ್ವಾಮೀಜಿಯನ್ನ ಅಲ್ಲಿನ ಗುರುಪೀಠದ ಒಂದು ಮಾತನ್ನ ಅವ್ರು ಕೇಳ್ತಾರೆ ಅನ್ನುವಂಥದ್ದು. ಹರೀಶ್, ರೈಟ್, ಥ್ಯಾಂಕ್ ಯು ಸೊ ಮಚ್ ಸುಕೇಶ್. ಲೆಟ್ಸ್ ಸಿ, ಅವರು ನಾವು ಅವಾಗಿಂದ ಟ್ರೈ ಮಾಡ್ತಾನೇ ಇದ್ದೀವಿ ಉಮೇಶ್ ಜಾಧವ್ ಅವರು ಯಾವ ಕ್ಷಣದಲ್ಲಾದರೂ ಫೋನ್ ತೆಗಿತಾರ ಅಂತ. ಇದುವರೆಗೂ ಕೂಡ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ಫೋನ್ ತೆಗಿತಿಲ್ಲ. ಅದರ ಸಹೋದರರ ಮೂಲಕ ಇದೊಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ವೇಟ್ ಅಂಡ್ ಸಿ. ಸಿಎಂ ಕುಮಾರಸ್ವಾಮಿ ಸರ್ಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆಯಾ? ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಬೀಳಿಸೋಕೆ ಬಿಜೆಪಿ ಕಸರತ್ತು ತೀವ್ರಗೊಳಿಸಿದೆಯಾ? ಎಲ್ಲ ಕುತೂಹಲಗಳಿಂದ ಮಹತ್ವ ಪಡೆದಿರುವಂತಹ ಮಹತ್ವದ ಬಿಜೆಪಿ ಸಭೆ ಇನ್ನೊಂದು ಗಂಟೆಯಲ್ಲಿ, ಅಂದರೆ ಮಧ್ಯಾಹ್ನ 2 ಗಂಟೆಗೆ ರಾಷ್ಟ್ರ ರಾಜಧಾನಿಯಲ್ಲಿ ಶುರುವಾಗುತ್ತೆ. ಇವತ್ತು ಮತ್ತು ನಾಳೆ 2 ದಿನ ನಡೆಯುವಂತಹ ಕರ್ನಾಟಕ ರಾಜಕಾರಣದ ಬಗ್ಗೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ 104 ಮಂದಿ ಶಾಸಕರು, ಸಂಸದರು, MLCಗಳ ಜೊತೆ ಸಮಾಲೋಚನೆಯನ್ನ ಅಲ್ಲಿ ನಡೆಸ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಕೈಗೊಳ್ಳಬೇಕಾಗಿರುವಂತಹ ರಣತಂತ್ರಗಳ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಚರ್ಚೆ ನಡೆಯುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಜೊತೆ ದೆಹಲಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರು ಸಂಕ್ರಾಂತಿ ನಂತರದ ಶುಭ ಸುದ್ದಿಗೂ ನಮಗೂ ಯಾವುದೂ ಸಂಬಂಧ ಇಲ್ಲ. ಯಾವ ಅತೃಪ್ತ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿ ಇಲ್ಲ. ಯಾವ ಅತೃಪ್ತ ಶಾಸಕರು ದೆಹಲಿಯಲ್ಲಿ ಬಂದಿದ್ದಾರೆ ನೀವೇ ಹೇಳಿ ಅಂತ ಮಾಧ್ಯಮದವರಿಗೆ ಮರುಪ್ರಶ್ನೆಯನ್ನು ಹಾಕಿದ್ದಾರೆ. ಇವತ್ತು ನಮ್ಮೆಲ್ಲ ಶಾಸಕರು
MLCಗಳು MP ಗಳು ಅಷ್ಟೋ ಜನ ಇವತ್ತು ಮೀಟಿಂಗ್ 12:30 ಮೀಟಿಂಗ್ ಸೇರ್ತಾ ಇದ್ದೀವಿ. ಅಲ್ಲಿ ಮುಂದಿನ ಲೋಕಸಭಾ ಚುನಾವಣೆ ಮತ್ತು ಅಲ್ಲಿ ಗೆಲುವಿಗಾಗಿ ನಾವೇನೇನು ಮಾಡ್ಬೋದು, ಸಂಭವನೀಯ ಅಭ್ಯರ್ಥಿಗಳು ಯಾರಾಗ್ಬೋದು, ವಾಸ್ತವಿಕ ಸ್ಥಿತಿಗತಿಗಳೇನು, ಇದನ್ನು ಚರ್ಚೆ ಮಾಡೋರಿದ್ದೇವೆ ಇವತ್ತು. ಅಲ್ಲಪ್ಪ, ನಾನು ಮಾಧ್ಯಮದ ಸ್ನೇಹಿತರಿಗೆ ಕೇಳಕ್ಕೆ ನಿಮ್ಗೆ ಇಚ್ಛೆ ಪಡ್ತೇನೆ. ನಿಮ್ಮ ಟಿವಿನಲ್ಲೇ ತಾನೇ ಬಂದಿರೋವಂಥದ್ದು ಕುಮಾರಸ್ವಾಮಿ ಹಿಂಗೆ ಹೇಳಿದ್ರು ಅಂತ. ಎಲ್ಲ ಪತ್ರಿಕೆಗಳು ಬಂದಿರೋದು ತಾನೆ. ಕುಮಾರಸ್ವಾಮಿ ಯಾವತ್ತಾದ್ರೂ ಒಂದು ಸಂದರ್ಭದಲ್ಲಿ ತಾವು ಹೇಳಿದ್ದೆ ನಾನು ಹೇಳಿದ್ದೆ ಅಂತ ಒಪ್ಕೊಂಡಿದ್ದಾರೇನು? ಪ್ರಧಾನಿ ಇಲ್ದರೆ ಹೂವೆ ಮಾಡ್ಕೊಂಡು ಯಾಕೆ ಮಾತಾಡೋಕೆ ಹೋಗ್ತಾರೆ? ಇದನ್ನ ದಯಮಾಡಿ ಕಾಂಗ್ರೆಸ್ನವರು JDSನವರು ಅರ್ಥ ಮಾಡಿಕೊಂಡು ವಾಸ್ತವಿಕ ಸತ್ಯಾಂಶವನ್ನು ಒಪ್ಕೊಂಡು ಮಾತನಾಡೋದು ಬಿಟ್ಟು ಪ್ರಧಾನಿಯವ್ರ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಯಾರನ್ನ ಬಂದಿದ್ದಾರೆ ನನಗಾರು ಹೇಳೋರು, ಹೆಸರು ಹೇಳೋದು, ಯಾರೋ ಒಂದು ಭೇಟಿ ಮಾಡು, ಕರ್ಕೊಂಡು ಹೋಗೋ ಭೇಟಿ ಮಾಡು. ಅಲ್ಲರೇ, ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಅತೃಪ್ತ ಶಾಸಕರು ಡೆಲ್ಲಿಲಿದ್ದಾರೆ ಅನ್ನುವಂಥ ಸುಳಿವು ಇದುವರೆಗೆ ಮಾಧ್ಯಮದವರು ಕೊಟ್ಟಿಲ್ಲ. ಯಾವುದೇ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾದಲ್ಲಿ ನನಗೆ ಒಂದು ಹೆಸರು ಇದುವರೆಗೆ ಈಚೆಗೆ ಬಂದಿಲ್ಲ. ಇದು ವಾಸ್ತವಿಕ ಸತ್ಯಾಂಶ. ನಮಸ್ಕಾರ. ಈ ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರವೀಶ್ ರಾಷ್ಟ್ರ ರಾಜಧಾನಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ರವೀಶ್. ಒಂದು ಕಡೆ ಅಂದರೆ ಒಂದು ಕಾನ್ಷಿಯಸ್ ಸ್ಟ್ಯಾಂಡ್ ತಗೋತಿದ್ದಾರೆ ಯಡಿಯೂರಪ್ಪನವ್ರು ಈ ಸರಿ ಅಂತ ಅನಿಸ್ತಾ. ಅಂದರೆ ನಾವ್ಯಾರು ಟ್ರೈ ಮಾಡ್ತಿಲ್ಲ, ಆ ಕಡೆ ಹೋಗ್ತಾನೆ ಇಲ್ಲ, ಬಟ್ ಬೇರೆದ್ರ ಮೂಲಕ ಅದು ಆಪರೇಟ್ ಆಗಬೇಕು ಅನ್ನುವ ನಿಲುವಿಗೆ ಅವರ ಮಾತು ನಿಂತಿದೆ ಅನಿಸ್ತದೆ ಈ ಕ್ಷಣಕ್ಕೆ. ಹರೀಶ್, ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ಯಾವುದೊಂದು ಕೂಡ ಕ್ಲಾರಿಟಿ ಇಲ್ಲ. ಯಾಕೆಂದ್ರೆ ಬಿಜೆಪಿ ಶಾಸಕರು ಕೂಡ ಈ ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಿದ್ಧತೆ ಬಗ್ಗೆ ಅಷ್ಟೇ ನಾವು ಸಭೆ ಸೇರೋದಕ್ಕೆ ಬಂದಿದ್ದೀವಿ ಅನ್ನೋ ಮಾತುಗಳನ್ನು ಕೂಡ ಅವ್ರು ಹೇಳ್ತಾರೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಕೆಲ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದಿರುತ್ತಾ ಇದೆ, ರಹಸ್ಯವಾಗಿ ಅನ್ನೋ ಮಾತುಗಳು ಕೂಡ ಇದೆ. ಆದ್ರೆ ಯಾವೊಬ್ಬ ಬಿಜೆಪಿ ನಾಯಕರಾಗ್ಲಿ ಶಾಸಕರಾಗ್ಲಿ ಇದ್ರ ಬಗ್ಗೆ ತುಟಿ ಬಿತ್ತಾ ಇಲ್ಲ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕೆಂದ್ರೆ 104 ಜನ ಬಿಜೆಪಿ ಶಾಸಕರು ಒಂದು ಕಡೆ ಸೇರ್ತಾರೆ ಅಂದ್ರೆ ಅದು ಎಲ್ಲೋ ಒಂದ್ ಕಡೆ ಸರ್ಕಾರವನ್ನ ರಚನೆ ಮಾಡ್ಬಿಡ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇವರ ಕ್ಯಾಂಪ್ಗೆ ಬರ್ತಾ ಇರ್ತಕ್ಕಂಥ ಶಾಸಕರು ಒಂದ್ ಕಡೆ ಇದಾರ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂದ್ರೆ ಇವರ ಶಾಸಕರು ಒಂದು ಕಡೆ ಸೇರುವುದು ಅಂತ ಮುಖ್ಯ ಅನ್ಸೋದಿಲ್ಲ. ಆದ್ರೆ ಇವರ ಕ್ಯಾಂಪ್ಗೆ ಬರ್ತಾ ಇರ್ತಕ್ಕಂತಹ ಶಾಸಕರು ಎಲ್ಲರೂ ಕೂಡ ಒಟ್ಟಾಗಿದ್ದಾರಾ, ಎಷ್ಟು ಜನ ಇದ್ದಾರೆ, ಇದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಇದುವರೆಗೂ ಕೂಡ ಲೋಕಸಭಾ ಚುನಾವಣಾ ಸಿದ್ಧತೆ ಅಷ್ಟೇ ಈ ಒಂದು ಸಭೆಗೆ ಸೀಮಿತ ಆಗಿರುತ್ತೆ, ಬೇರೆ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳು ಇರೋದಿಲ್ಲ ಅಂತಲೂ ಕೂಡ ಇಲ್ಲಿ ಒಂದು ಶಾಸಕರು ಕೂಡ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಏನು ರಹಸ್ಯವಾಗಿ ಚರ್ಚೆ ಆಗ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಇತ್ತೀಚೆಗೆ ಕರ್ನಾಟಕದ ರಾಜಕೀಯ ಬೆಳವಣಿಗೆಯಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಕೂಡ ಎಲ್ಲೋ ಒಂದ್ಸರಿ ಟಾಂಗ್ ಕೊಡ್ಬೇಕಾದ್ರೆ ಮಾಧ್ಯಮಗಳಿಗೆ ಮಾತಾಡ್ತಿದ್ರು. ಅವ್ರೇನ್ ನಮ್ ಕಡೆಯವ್ರನ್ನ ತಗೊಳ್ಳೋದು, ಅವ್ರ ಕಡೆಯವರು ನಮ್ ಕಡೆನೇ ಇದ್ದಾರೆ ಅಂತೆಲ್ಲ ಕೂಡ ತುಂಬಾ ಮಾತಾಡಿದ್ರು. ಈ ಮೂಲಕ ಬಿಜೆಪಿ 104 ಜನ ಒಟ್ಟಾಗಿದ್ದೀವಿ ನಾವು ಅಂತ ಇನ್ನೊಂದು ಪಕ್ಷಕ್ಕೆ ಒಂದು ಮೆಸೇಜ್ ಕಳಿಸ್ತಾ ಇದೆಯಾ ಈ ಮೂಲಕ ಆಗಿದ್ರೆ? ಹರೀಶ್, ಮಾಧ್ಯಮಗಳಲ್ಲಿ ಟಾಂಗ್ ಕೊಡೋದು ಕೇವಲ ರಾಜಕೀಯ ಕೆಸರದ ಚಾಟ ಆಗಿರ್ಬೋದು, ಮತ್ತೆ ಒಂದು ರೀತಿಯಲ್ಲಿ ಯಾವುದೇ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳ ಬಗ್ಗೆ ಬೆಳಕನ್ನು ಚೆಲ್ಲಬಾರದು, ಅಂದ್ರೆ ಅದನ್ನ ಬಹಿರಂಗಗೊಳಿಸಬಾರದು ಅನ್ನೋ ದೃಷ್ಟಿಯಿಂದನೂ ಕೂಡ ಇರಬಹುದು. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡೋದಕ್ಕೂ ಕೂಡ ಇರಬಹುದಾಗಿದೆ. ಯಾಕೆಂದ್ರೆ ನಾವು 104 ಜನ ಇದ್ದೀವಿ, ಯಾವುದೇ ರೀತಿಯ ರೀ ಆಪರೇಷನ್ಗೆ ನಾವು ಅವಕಾಶ ಮಾಡಿಕೊಡಲ್ಲ, ಈ ರೀತಿಯ ಯೋಚನೆಗಳು ಕೂಡ ಆ ಒಂದು ಬಿಜೆಪಿ ನಾಯಕರ ತಲೆಯಲ್ಲೂ ಕೂಡ ಬಂದಿರಬಹುದು. ಆ ಕಾರಣಕ್ಕಾಗಿ ಒಟ್ಟಾಗಿ ಸೇರ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಚಾಲ್ತಿಯಲ್ಲಿದೆ. ಆದ್ರೆ ಬಿಜೆಪಿ ಈ ಒಂದು ವಾದವನ್ನು ಕೂಡ ತಳ್ಳಿ ಆಗ್ತಾ ಇದೆ. ಇದರಲ್ಲಿ ಬೇರೆ ಬೇರೆ ರೀತಿಯ ಯಾವುದೇ ವಿಚಾರಗಳು ಇರೋದಿಲ್ಲ, ಲೋಕಸಭಾ ಚುನಾವಣಾ ಸಿದ್ಧತೆ ಮಾತ್ರ ಅಂತ ಈ ಕ್ಷಣದವರೆಗೂ ಕೂಡ ಇದೇ ರೀತಿಯ ಹೇಳಿಕೆಯನ್ನ ಯಡಿಯೂರಪ್ಪ ಆದಿಯಾಗಿ ಎಲ್ಲಾ ನಾಯಕರುಗಳು ಶಾಸಕರು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಇವತ್ತು ಸಂಜೆ ಒಳಗಡೆ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಬೇರೆ ರೀತಿಯ ಗುಡ್ ನ್ಯೂಸ್ ಸಿಕ್ಬಿಡುತ್ತೆ ಅನ್ನೋ ಮಾತುಗಳನ್ನು ಕೂಡ ಕೆಲ ಶಾಸಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಗುಡ್ ನ್ಯೂಸ್ ಏನು ಅನ್ನೋದನ್ನು ಕೂಡ ನಾವು ಕೂಡ ಕಾದ್ ನೋಡಬೇಕಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ರವೀಶ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಶಾಸಕ ಗಣೇಶ್ ಹುಕ್ಕೇರಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಾರೆ ಅನ್ನುವ ವಿಚಾರದ ಬಗ್ಗೆ ಬ್ರೇಕಿಂಗ್ ನ್ಯೂಸ್. ಇದನ್ನ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಅಫ್ಕೋರ್ಸ್ ಕೆಲವು ಹೊತ್ತಿನ ಮುಂಚೆ ಸತೀಶ್ ಜಾರಕಿಹೊಳಿ ಕೂಡ ಹೇಳಿಕೆ ಕೊಟ್ಟರು, ಅವ್ರ ತಂದೆಯವರು ಸಂಸದರಾಗಿದ್ದಾರೆ, ಯಾವುದೇ ಅಸಮಾಧಾನ ಇಲ್ಲ ಅಂತ. ಈಗ ಸ್ವತಃ ಸಚಿವ ಗಣೇಶ್ ಹುಕ್ಕೇರಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಬಿಡಲ್ಲ, ಕಾಂಗ್ರೆಸ್ನಲ್ಲಿ ನಾನು ಇರ್ತೀನಿ.
ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ನ ಶಾಸಕ ಗಣೇಶ್ ಹುಕ್ಕೇರಿ ತಮ್ಮದೇ ಸ್ಪಷ್ಟನೆಯನ್ನು ಈ ಮೂಲಕ ರವಾನೆ ಮಾಡಿದ್ದಾರೆ. ಯಾರೋ ಕಿತಾಪತಿ ಮಾಡ್ತಿದ್ದಾರೆ, ಯಾರು ಅಂತ ಗೊತ್ತಾಗ್ತಿಲ್ಲ, ಅದರಿಂದ ಹಿಂಗೆಲ್ಲ ಆಗೋಗಿದೆ, ಈ ಗೊಂದಲ ಸೃಷ್ಟಿ ಆಗೋಗಿದೆ ಅಂತ. ಹಾಗಾದ್ರೆ ನನ್ನ ಕೊಲೀಗ್ ಜೊತೆ ಸ್ವತಃ ಗಣೇಶ್ ಹುಕ್ಕೇರಿ ಏನ್ ಮಾತಾಡಿದ್ದಾರೆ ಬನ್ನಿ ಕೇಳೋಣ. ಮಾಧ್ಯಮದಲ್ಲಿ ಬೆಳಗಿಂದ ಗಣೇಶ್ ಹುಕ್ಕೇರಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ತಾರೆ ಎಂಬ ಊಹಾಪೋಹಗಳಿತ್ತು. ಈ ಬಗ್ಗೆ ಮಾಧ್ಯಮದಲ್ಲಿ ಅವರು ಮಾತಾಡಿದ್ರು ಕೂಡ ಈ ಬಗ್ಗೆ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷ ಸೇರ್ತಾನೆ ಅನ್ನೋದ್ರ ಬಗ್ಗೆ ಸ್ವತಃ ಸ್ಪಷ್ಟನೆ ನೀಡೋದಕ್ಕೆ ಗಣೇಶ್ ಹುಕ್ಕೇರಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನೇ ಕೇಳೋಣ. ಸರಿ, ಏನು ಬಿಜೆಪಿ ಪಕ್ಷಕ್ಕೆ ಸೇರ್ತಾ ಇದ್ದೀರಿ ಅಂತ ಹೇಳಿದಿರಿ? ಇವಾಗ ಕೊಟ್ಟಿಲ್ಲ, ಇವಾಗ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಅಂದರೆ ನಮ್ಮ ತಾಯಿ ಸಮಾನ, ತಾಯಿಗೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಅಥವಾ ಯಾವುದೂ ವಿಚಾರ ಇಲ್ಲ. ಹೀಗಾಗಿ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಜೊತೆಗೆ ಇರ್ತೀನಿ. ನಮ್ಮ ಇವತ್ತು ಕಾರ್ಯಕರ್ತರು ಕೂಡ ಬರೋ ದಿನಮಾನದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಕ್ಕ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಜೊತೆಗೆ ಇರ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ದೂರವಾಣಿಯಲ್ಲಿ ಮಾತಾಡ್ಸೋ ನಿಮ್ಮ ತಂದೆಯವರು ಏನಾದರೂ ಪ್ರತಿಕ್ರಿಯೆ ನಿಮ್ಮ ಜೊತೆ ಮಾತಾಡಿದ್ದಾರೆ? ಇಲ್ಲ, ಅದರ ಬಗ್ಗೆ ಅವರೇನಿಲ್ಲ, ಅವ್ರಿಗೆ ವಿಷಯನೂ ಗೊತ್ತಿಲ್ಲ. ನಿಮ್ಮ ಮಿತ್ರ ಮುಸ್ತಾಕ್ ಅವನ್ನೆಲ್ಲ ಇದು ಕಿತಾಪತಿ. ಇದು ಏನು ಗಣೇಶ್ ಹುಕ್ಕೇರಿ ಅವರು ಹೊರಗಡೆ ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂತೆ ಮಾತುಗಳನ್ನ ಗಣೇಶ್ ಹುಕ್ಕೇರಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.